ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅಂದ್ರೆ ಜಾನ್ವಿಗೆ ನಾನು ನಿನ್ನ ಮೊಮ್ಮಗ ಅಂತ ಆಗಲಿ ಈ ಕಂಪ್ನಿ MD ಅಂತ ಆಗಲಿ ಹೇಳಿರಲಿಲ್ಲ. ನಾನೇ ಅಕೌಂಟೆಂಟ್ ಅಂತ ಹೇಳ್ಕೊಂಡಿದ್ದೆ. ಅಂದ್ರೆ ಜಾನ್ವಿ ಜೊತೆ ಓಡಾಡ್ತಾ ಇದ್ದ ಅಕೌಂಟೆಂಟು ನೀನಾ? ಹೌದು. ಮೊದಲು ಸುಳ್ಳು ಹೇಳಿದ್ದು ನಾನು. ನೀನು ನನಗೆ ಶಿಕ್ಷೆ ಕೊಡು. ನೀನು ಏನೇ ಶಿಕ್ಷೆ ಕೊಟ್ಟರು ಅಂತ ಅನುಭವಿಸೋಕ್ಕೆ ರೆಡಿ ಆಗಿದ್ದೀನಿ. ಯಾಕಜ್ಜ ಸುಮ್ಮನಾದೆ? ನಿನ್ನೆಲ್ಲ ಅನುಮಾನಗಳಿಗೂ ಉತ್ತರ ಸಿಕ್ಕಿರ್ಬೇಕಲ್ವಾ? ಇಲ್ಲ, ಎಲ್ಲ ಅನುಮಾನಗಳಿಗೂ ಅಲ್ಲ. ಆದ್ರೆ ಸಾಕ್ಷಿ ಸಮೇತ ಸಿಕ್ಕಿರೋದು ಇದೆ. ಬರೋಣ, ಅದಕ್ಕೆ ಆಮೇಲೆ ಬರೋಣ. ಒಂದೊಂದಾಗಲಿ ನೀ ನನಗೇನು ಶಿಕ್ಷೆ ಕೊಡ್ತಿದ್ದೆ ಅನ್ನೋದು ನನಗೆ ಗೊತ್ತಾಗಬೇಕು. ಹೀಗೆ ನನ್ನ ಬಾಯಿ ಕಟ್ಟಾಕಿದ್ರೆ ನಾನು ನಿನ್ನ ಮದುವೆಗೆ ಒಪ್ತೀನಿ ಅಂದ್ಕೊಂಡಿದ್ದೀಯಾ? ನನ್ನ ಮೊಮ್ಮಗನ ಆಸೆ ಮತ್ತು ಅವನ ಭವಿಷ್ಯದ ಬಗ್ಗೆ ಆಯ್ಕೆ ಬಂದಾಗ ಎರಡನೇದನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದು. ಜಾನ್ವಿಗೋಸ್ಕರ ನೀನು ಏನೇ ಮಾಡಿದ್ರು ಅದನ್ನು ಸ್ವೀಕರಿಸ್ತೀನಿ ಅಜ್ಜಿ. ನನಗೆ ನೀನು ಅಜ್ಜಿ ಆಗಿರೋದು ಪಡ್ಕೊಂಡು ಬಂದ ಭಾಗ್ಯ. ಆದರೆ ನನ್ನ ಲೈಫಲ್ಲಿ ನಾನು ಗಳಿಸಿರೋ ಭಾಗ್ಯ ಅಂದರೆ ಜಾನ್ವಿ. ಬಿಟ್ಕೊಡೋಕ್ಕೆ ತಯಾರಿಲ್ಲ ಅಜ್ಜಿ. ಆದರೆ ಅವಳಿಗೆ ಆಗಲೇ ಮದುವೆ ಆಗಿದೆ. ಇಲ್ಲ, ಖಂಡಿತ ಇಲ್ಲ. ನೀನು ಅದನ್ನು ಹೇಗೆ ಯಾವ ರೀತಿ ಬೇಕಾದರೂ ವಿಚಾರಿಸ್ಬೋದು. ನಿನಗೆ ಸಿಕ್ಕಿರೋದು ಸುಳ್ಳು ಇನ್ಫಾರ್ಮೇಶನ್. ಅದೇ ನಿಜ ಆಗಿದ್ರೆ ಆ ಕ್ಷಣನ ಹಿಂದಕ್ಕೆ ತರ್ತೀನಿ ಅಜ್ಜಿ. ನೀನು ಯಾರನ್ನು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿದ್ರು ಆ ಕ್ಷಣನ ತಾಳಿ ಕಟ್ಬಿಡ್ತೀನಿ. ಇದೇ ಮಾತಾ? ಖಂಡಿತ. ನಾನು ವಿಚಾರಿಸ್ತೀನಿ. ಆದರೆ ಇಷ್ಟರಲ್ಲಿ ಮುಗಿಯೋದಿಲ್ಲ. ಅವಳ ಮನೆತನದ ಹಿನ್ನೆಲೆ ನೋಡ್ಬೇಕು. ನಮ್ಗೆಲ್ರಿಗೂ ತೃಪ್ತಿ ಆದ್ರೆ ಈ ಮದುವೆಗೆ ಒಪ್ಪಿಗೆ. ನಿನ್ನ ಒಪ್ಪಿಗೆಲ್ದೇನೆ ಖಂಡಿತ ನಾನು ಜಾನ್ವಿನ್ ಮದುವೆ ಆಗಲ್ಲ ಅಜ್ಜಿ. ಬರ್ತಲ್ಲ ಒಂದನ್ನು ಬಿಟ್ಟು ಬೇರೆ ಯಾವುದ್ರೂ ನೀನು ಅವ್ರನ್ನ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಆ ವಿಶ್ವಾಸ ನನಗಿದೆ. ಬಡತನ ಅನ್ನೋದು ಒಂದು ಕೊರತೆ ಅಂತ ನೋಡಲ್ಲ ನಾನು. ಆ ನಂಬಿಕೆ ನನಗಿದೆ ಅಜ್ಜಿ. ಈಗ್ಲಾದ್ರೂ ಊಟಕ್ಕೆ ಬರ್ತೀಯಾ? ತಟ್ಟೆ ಹಾಕು, ಬರ್ತಾನ ಅವನು. ಥ್ಯಾಂಕ್ಸ್ ಅಜ್ಜಿ. ಐ ಲವ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್. ಜಾನು, ಹೇಗಿತ್ತೆ ಸ್ವಾಗತ? ಅದ್ದೂರಿಯಾಗಿತ್ತೇನೋ ಅಲ್ವಾ? ನಿಂಗ್ ಬಿಡಮ್ಮ, ಒಂದ್ ರಾಜ್ಯನೇ ಸಿಕ್ಕಾಗ್ಬಿಟ್ಟಿದೆ. ನಾಳೆಯಿಂದ ಗಂಡಾದವನು ಹೆಂಡತಿ ಸೇರ್ಕ ಇಟ್ಕೊಂಡು ಹಿಂದಿಂದೆ ಹ್ಯಾಕ್ ಸುತ್ತಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದೆಲ್ಲ ಬೇಡ ಅಮ್ಮ. ಗಂಡ ಹೆಂಡತಿ ಮಧ್ಯ ಪ್ರೀತಿ, ವಿಶ್ವಾಸ, ನಂಬಿಕೆ ಇಷ್ಟಿದ್ರೆ ಸಾಕು. ನಾನು ಹೇಳಿದ್ದೇ ನಡಿಬೇಕು ಅಂತ ಹಠ ನೀನ್ ಹೇಳ್ಕೊಡೋದು, ನಾನ್ ಕಲಿಯೋದು, ಇದರಿಂದ ಅವ್ರಿಗೆ ಬೇಜಾರಾಗೋದು, ಇದು ಯಾವುದು ಬೇಡ. ಅಕ್ಕ, ಅಮ್ಮನ್ ಮಾತ್ ಕೇಳ್ಬೇಡ. ಅವಳ ಪಾಠ ಅವಳ ಹತ್ರನೇ ಇರ್ಲಿ. ಹೇ, ಹೋಗ್ ಬಿತ್ಕೋ ಹೋಗೋ. ನುಂಗಿದೆಯಲ್ಲ, ನಿದ್ದೆ ಬರ್ಬೋದು. ಜಾನು, ಅವ್ರ ಮನೆ ಹೇಗಿದೆಯೇ? ಬ್ಲಂಗ್ಲೇನಾ? ಯಾಕಿಬ್ರು ನಗ್ತಿದ್ದೀರಾ? ಬಂಗ್ಲೆ ಅಲ್ಲ ಅಮ್ಮ, ಅದು ಬಂಗ್ಲೆ. ನಾನು ಅದೇ ಹೇಳಿದ್ದು. ಬಂಗ್ಲೆ ಅಲ್ಲ, ಆದ್ರೆ ಅಚ್ಚುಕಟ್ಟಾಗಿರೋ ದೊಡ್ಡ ಮನೆ. ಏನೇನಿದೆಯಾ ಅವ್ರ ಮನೇಲಿ? ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ ದೊಡ್ಡ ಶ್ರೀಮಂತರ ಮನೆ, ಆ ತರ ಇದೀನಿ. ಅಂದ್ರೆ ಮನೆ ಮುಂದೆ 7-8 ಕಾರ್ಗಳು, ಒಳಗಡೆ ಹೋದ್ರೆ ದೊಡ್ಡ ದೊಡ್ಡ ಸೋಫಾ, ಸಿಂಹಾಸನದ ತರ, ಆಮೇಲೆ ದೊಡ್ಡ ದೊಡ್ಡ ಗೊಂಬೆಗಳು, ಆಮೇಲೆ 3-4 ಫ್ರಿಜ್ಗಳು. ಅಡುಗೆ ಮನೆಗೆ ಹೋದ್ರೆ ದೊಡ್ಡ ಡೈನಿಂಗ್ ಟೇಬಲ್, ಅದ್ರ ಮೇಲೆ ಬೆಳ್ಳಿ ತಟ್ಟೆ, ಲೋಟ, ಚೊಂಬು ಎಲ್ಲ ಆ ತರ ಎಲ್ಲ ಇದೀನಿ. ಆಳುಗಳು ಎಷ್ಟು ಜನ ಇದಾರೆ? ಒಂದ್ 15-20 ಜನ ಇರ್ಬೋದಾ? ಬೀರು ತೆಗೆದ್ರೆ ಆ ನೋಟಿನ ಕಂತೆ ತೋರಿಸ್ತಾರಲ್ಲೇ, ಡಿಂಗ್ 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 ಅಂತ, ಆತರ ನೋಟಿನ ಕಂತೆ ಇದೀನಿ. ಅದ್ರ ಜೊತೆನೂ ಚಿನ್ನ ಬೆಳ್ಳಿನೂ ಇರ್ಬೋದೇನೋ ಅಲ್ವಾ? ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅಮ್ಮ. ಶ್ರೀಮನೆಯವರು ಅವ್ರಿಗೆ ಸಾಕಾಗಷ್ಟು ದೊಡ್ಡ ಮನೇಲಿದ್ದಾರೆ. ಶ್ರೀಮಂತಿಕೆಯನ್ನು ತೋರ್ಸಕ್ಕೆ ನೀನ್ ಹೇಳಿದ ವಸ್ತುಗಳನ್ನೆಲ್ಲ ಇಟ್ಟಿಲ್ಲ. ಅದಕ್ಕಲ್ವೇ ಅವ್ರ ಹತ್ರ ಅಷ್ಟೊಂದ್ ಜನ ಕೆಲ್ಸಕ್ಕಿದಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅನುಕೂಲವಾಗಿದೆ ಅವ್ರ ಮನೆ.
ಕೆಳಕೆಳೆಯಾಗಿದೆ. ಯಾರ್ಯಾರಿದ್ದಾರೆ ಅವ್ರ ಮನೇಲಿ? ಶ್ರೀ ಮತ್ತೆ 6 ಜನ ಅಮ್ಮಂದ್ರು. ಅಯ್ಯೋ, ಅವ್ರಪ್ಪಂಗ 6 ಜನ ಹೆಂಡ್ತೀರಾ? ಅಲ್ಲ ಅಮ್ಮ, ಶ್ರೀ ಅವ್ರ ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ರಿಗೂ ಅಮ್ಮ ಅಂತಾನೆ ಕರೆಯೋದು. ಹೌದಾ? ಹೇಗಿದ್ದಾರೆ? ತುಂಬಾ ಲಕ್ಷಣವಾಗಿದ್ದಾರೆ. ಅದಲ್ವೇ ಮತ್ತೆ ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಚಿನ್ನ ಎಲ್ಲ ತುಂಬಾ ಹಾಕೊಂಡು? ಇಲ್ಲಮ್ಮ, ಎಲ್ರು ತುಂಬಾ ಸಿಂಪಲ್. ಹೌದಾ? ಹಾಗಾದ್ರೆ ಹಬ್ಬ ಹರಿದಿನಗಳಲ್ಲಿ ಒಳಗೆ ಚಿನ್ನ ಬೆಳ್ಳಿ ಎಲ್ಲ ಹೊರಗೆ ಬರ್ಬೋದು ಬಿಡು. ಅಮ್ಮ, ನಮ್ದೆರಡು ಪ್ರಶ್ನೆ ಕೇಳಕ್ಕೂ ಅವಕಾಶ ಮಾಡ್ಕೊಡ್ತೀರಾ? ಅಕ್ಕ, ಹೋಮ್ ಥಿಯೇಟರ್ ಇದೆಯೇನೆ? ಸೌಂಡ್ ಸಿಸ್ಟಮ್ ಎಲ್ಲ ಸೂಪರಾ? ಮೊಬೈಲ್ಸ್ ಎಲ್ಲ ಅಪ್ಡೇಟೆಡ್ ತಾನೆ? ನಾನ್ ಪೂರ್ತಿ ಮನೆ ನೋಡ್ಲಿಲ್ಲ ಕಣ, ನೋಡಕ್ ಆಗ್ಲಿಲ್ಲ. ಸಕ್ಕರೆ ಪೊಂಗಲ್ ಬಗ್ಗೆ ಏನಂದ್ರೆ ಚಪ್ಪರ್ಸ್ಕೊಂಡೆಲ್ಲ ತಿಂದ್ರ? ನೀ ಮಾಡಿದ್ ಕಡಿಮೆ ಆಯ್ತೇನೋ ಅಲ್ವಾ? ನಿನ್ನ ಅಂದ ಚಂದದ ಬಗ್ಗೆ ಏನಂದ್ರೆ ಇಷ್ಟಪಟ್ಟಿರ್ತಾರ ಬಿಡೆ. ಫೋನು ಶ್ರೀದೇ ಇರ್ಬೇಕು. ಅಲ್ಲ. ಮತ್ತೆ ಕೊಡವಾ? ಕೊಡಲ್ಲ. ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತೀನಿ. ಬಾವಂಗ ಆಟ ಆಡಿಸ್ತೀನಿ. ಕೋಪ ಬರುತ್ತೆ? ಕಮ್ಮಿ ಮಾಡ್ತೀನಿ. ಬೇಡ, ಸರಿ ಇರಲ್ಲ. ಬೇಕು ಜಾನು, ಸರಿ ಇರುತ್ತೆ. ಕೊಡು. ಕೊಡಲ್ಲ. ಐ ಲವ್ ಶ್ರೀನಿಧಿಯನ್ನು ಕೊಡ್ತೀನಿ. ಫಸ್ಟ್ ಕೊಡು, ಆಮೇಲೆ ಹೇಳ್ತೀನಿ. ಫಸ್ಟ್ ಹೇಳು, ಆಮೇಲೆ ಕೊಡ್ತೀನಿ. ಐ ಲವ್ ಶ್ರೀನಿಧಿ. ರಾಮ, ಏನ್ ಗೋಳೆಕೋತೀಯೋ? ಸುಳ್ಳು ಹೇಳ್ತಿದ್ದಾರೆ. ನಂಗ್ ಮದ್ವೆ ಆಗಿದೆ ಅಂತ ಎಲ್ಲ ಹೇಳ್ತಿದಾರೆ ನೋಡು ಶ್ರೀ. ಈಗಾಗ್ಲೇ ಮದ್ವೆ ಆಗಿರೋಳು ಅವ್ರ ಮೊಮ್ಮಗನ್ ಪ್ರೀತಿಸಿ ಮದ್ವೆ ಆಗಕ್ ರೆಡಿ ಆಗಿದ್ದಾಳೆ ಅಂತ ಗೊತ್ತಾದಾಗ ನಿಮ್ ಅಜ್ಜಿಗೆ ಹೇಗಾಗಿರ್ಬೋದು? ನೀನಿಷ್ಟು ಬೇಜಾರು ಮಾಡ್ಕೋತಿ ಅಂತ ಗೊತ್ತಿದ್ರೆ ನಿನ್ನ ಹತ್ರ ಈ ವಿಷಯನ ಹೇಳ್ತಿರ್ಲಿಲ್ಲ ನಾನು. ಮನೇಲೆಲ್ಲ ಏನಂತಿದ್ದಾರೆ? ನಾನಿರ್ಬೇಕಾದ್ರೆ ನಿನಗೆ ಚಿಂತೆ ಯಾಕೆ ಜಾನು? ನಿನ್ನ ಬಿಟ್ಕೊಡ್ತೀನ ನಾನು? ಅಜ್ಜಿ ಹತ್ರ ಎಲ್ಲ ಮಾತಾಡಿದೆ. ಏನಂದ್ರು? ಸಮಾಧಾನ ಆದ್ರ? ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ ಅಜ್ಜಿ? ಅವ್ರ ಸೋರ್ಸ್ಗಳಿಂದ ಎಲ್ಲ ವಿಷಯ ತಿಳ್ಕೊತಾರೆ. ನಿನಗೆ ಮದುವೆ ಆಗಿಲ್ಲ ಅಂತ ಗೊತ್ತಾಗುತ್ತೆ, ಎಲ್ರಿಗೂ ಸಂತೋಷ ಆಗುತ್ತೆ, ನಿನ್ನ ಮೇಲೆ ಗೌರವ ಮೂಡುತ್ತೆ. ಯಾಕೆ ಸುಮ್ಮನಾದೆ? ಯಾಕೂ ಇಲ್ಲ. ಓ, ನೀವು ಸೈಲೆನ್ಸ್ಗೆ ದೊಡ್ಡ ಅಭಿಮಾನಿ ಅಲ್ವಾ? ತುಂಬಾ ಬೇಜಾರಾಗ್ತಿದೆ ಶ್ರೀ. ನನ್ ಬಗ್ಗೆ ನಿಮ್ಮನೇಲಿ ಕೆಟ್ಟ ಅಭಿಪ್ರಾಯ ಮೂಡ್ತಿದ್ರೆ ಹೇಗೆ ಹೇಳು? ಅಜ್ಜಿ ಒಪ್ತಾರೆ ಜಾನು. ತಪ್ಪು ಮಾಡ್ದೆ ಅಂದ್ಮೇಲೆ ಭಯ ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇದೆ. ಮತ್ತೆ ಆರಾಮ್ಸೆ ನಗ್ನಾಗ್ತಾ ಇರ್ಬೇಕಪ್ಪ. ಮದುವೆ ಹೆಣ್ಣು ಮದುವೆ ಆಗೋನ್ ಜೊತೆ ಹೀಗೆ ಬೇಜಾರಲ್ಲಿದ್ರೆ ಹೇಗೆ? ತಾಳಿ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀವಿ. ಆಗ ಮೌನ, ಈಗ ನಗುನ. ಈ ನಗುಗೆ ನಾನು ಫಿದಾ ಆಗಿದ್ದು. ನಿನ್ನ ನಗು, ನಾಚಿಕೆ ಇದೆಲ್ಲ ನನ್ನ ಲೈಫ್ನ ಚೇಂಜ್ ಮಾಡಿಬಿಡುತ್ತೆ. ಥ್ಯಾಂಕ್ಸ್ ಜಾನು. ನಿನ್ನ ಜೊತೆಗಿದ್ರೆ ಬೆಳೆದಿಂಗಳೆಲ್ಲ ಇದ್ದಾಗುತ್ತೆ. ಸಾಕು ಹೊಗಳಿದ್ದು. ಕಾಂಪ್ಲಿಮೆಂಟ್ಸ್ ಜಾನು. ಥ್ಯಾಂಕ್ಸ್. ಆದ್ರೆ ನಾನೀಗ ಬಿಸಿ. ಯಾಕೆ? ನೀನ್ ಬಿಜಿ ಆಗ್ಬಿಟ್ರೆ ನನ್ ಗತಿ? ಬೆಳಗ್ಗೆ ಬ್ಯಾಂಕಿಗೆ ಹೋಗಕ್ ಬೇಗ ಹೇಳ್ಬೇಕಲ್ಲಪ್ಪ, ಅದಕ್ಕೆ ಈಗ ಬೇಗ ಮಲಗ್ತೀನಿ. ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಪ್ಪ. ನೀನ್ ಮಧ್ಯಾಹ್ನ ಹೋದ್ರೂ ನಡೆಯತ್ತೆ, ಯಾಕಂದ್ರೆ ನೀನೇ ಬಾಸು. ನಮಗ್ ಹಾಗಲ್ವಲ್ಲ? ಆಯ್ತು, ಗುಡ್ ನೈಟ್. ಅದನ್ನೇ ನಗ್ನಗ್ತಾ ಹೇಳು ಪ್ಲೀಸ್. ಆಯ್ತು, ನಗ್ನಾಗ್ತಾ ಹೇಳ್ತಿದ್ದೀನಿ, ಗುಡ್ ನೈಟ್. ನಾನು ನಗ್ತಾ ಇದ್ದೀನಿ, ಗುಡ್ ನೈಟ್. ಜಾನು, ಏ ಜಾನು, ಎದ್ದೇಳು. ಅಳಿಯಂದ್ರು ಫೋನು ತಗೋ. ಮಾತಾಡು. ಶ್ರೀ, ಕಣ್ಮುಂದೆ ಹಾಗೆ ಸ್ವರ್ಗ ಪಾಸ್ ಆದಾಗಾಯ್ತು. ಯಾಕೋ? ಬೆಳಗಿನ ಸ್ವೀಟ್ ವಾಯ್ಸ್ ಕೇಳಿದ್ನಲ್ಲ. ಏನ್ ಮಾಡ್ತಿದ್ಯಾ? ಹಾಸಿಗೆ ಮೇಲಿದ್ದೀನಿ, ಹೇಳ್ಬೇಕು. ಎದ್ದೆ. 10 ನಿಮಿಷದಲ್ಲಿ ಬರ್ತೀನಿ, ಬೇಗ ಫ್ರೆಶ್ ಆಗು. ಬೆಳಗ್ಗೆನೆ ಸುತ್ತಾಟನ? ಸುತ್ತಾಟಕ್ಕಲ್ಲ ಜಾನು, ಇಬ್ರು ಮಾತಾಡ್ಕೊಂಡು ಜಾಗಿಂಗ್ ಹೋಗೋಣ. ಏ ಇಲ್ಲಪ್ಪ, ನಾನ್ ಬರಲ್ಲ. ಪ್ಲೀಸ್ ಬಾ, ಚೆನ್ನಾಗಿರುತ್ತೆ ಇಬ್ಬನಿಲಿ. ನಾನು ಹೊರಟೆ ನೀನಿರೋ ಜಾಗಕ್ಕೆ. ಪ್ಲೀಸ್ ಕಣೋ, ಬೇಡ. ರಾತ್ರಿ ಕನ್ಸು ಬಿತ್ತು ಜಾನು, ನಾವಿಬ್ರು ಜಾಗಿಂಗ್ ಹೋಗ್ತಿರೋ ಹಾಗೆ. ಎಲ್ಲ ಬೀಳತ್ ನಿನಗೆ, ನೀನ್ ಹೋಗ್ಬಾ. ಈ ಹೆಣ್ಮಕ್ಳು ಗಂಡು ಮಕ್ಳು ನಂಬೋದೇ ಇಲ್ಲ ಅಂತಾರಪ್ಪ. ಅದಕ್ಕೆ ನಿನ್ ಪ್ರೀತಿ ಒಪ್ಪಿದ್ದು. ಯಾವ ಕಲರ್ ಡ್ರೆಸ್ ಹಾಕೋತೀಯ ಇವತ್ತು? ಗೊತ್ತಿಲ್ಲ. ಹಾಕೊಂಡು ನನಗೆ ಫೋನ್ ಮಾಡಿ ಹೇಳು, ನಾನು ಅದೇ ಕಲರ್ ಹಾಕೋತೀನಿ.
ಮ್ಯಾಚಿಂಗ್ ಮ್ಯಾಚಿಂಗ್. ನಿಂದ ಅತಿ ಆಯ್ತು. ಜಾನು, ಹೇ ಜಾನು, ಏನು? ನೀನ್ ನೋಡ್ಬೇಕು ಅನ್ನಿಸ್ತಿದೆ. ನಂಗೂನು. ಮದ್ವೆ ಆದ್ಮೇಲೆ ಹೇಗಿರ್ಬೇಕು ಅನ್ನೋ ಕನ್ಸೆಲ್ಲ ಹೇಳ್ಬೇಕು ಅನ್ನಿಸ್ತಿದೆ. ಹೇಳು, ಕೇಳಿಸ್ಕೊತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರೇನೆ ಹಿತ. ಯಾಕೆ ಸುಮ್ಮನಾದ? ಏನೋ ಮುಜುಗರ. ಯಾಕೆ? ನಿಂಗೆ ಅರ್ಥ ಆಗಲ್ಲ ಬಿಡು. ಗೊತ್ತು ಮಾಡಿಸು. ಶ್ರೀ, ನಾನು ಆಮೇಲೆ ಮಾತಾಡ್ತೀನಿ. ಯಾಕೋ? ಕೆಲಸ ಇರುತ್ತಲ್ವಾ. ಮಾತಾಡು ಸ್ವಲ್ಪ ಹೊತ್ತು. ನೀನು ಒಳ್ಳೆ ಹುಡುಗ ಅಲ್ವಾ? ನನ್ನ ಮಾತು ಕೇಳ್ತೀಯ ಅಲ್ವಾ? ಆಯ್ತು, ಸಿಗೋಣ. ಖಂಡಿತ. ಗುಡ್ ಮಾರ್ನಿಂಗ್. ಫೋನ್ ಮಾಡಿ 10 ನಿಮಿಷ ಆದ್ಮೇಲೆ ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ? ಮತ್ತೆ ಕಣ್ಮುಂದೆ ಸ್ವರ್ಗ ರಪ್ಪನ್ ಪಾಸ್ ಆಯ್ತು. ಹೇಗೂ ಜಾಗಿಂಗಿಗೆ ಹೋಗ್ತಿದ್ಯಲ್ವಾ? ಪಾಸ್ ಆಗಿದ್ ಸ್ವರ್ಗನ ಓಡೋಗಿ ಹಿಡ್ಕೊಂಡ್ ಬಾ, ಅಷ್ಟ್ರಲ್ಲಿ ರೆಡಿ ಆಗಿರ್ತೀನಿ. ಬಾಯ್. ಬಾಯ್. ಜಾನು, ಕಾಫಿ ತಗೊಳ್ಳೆ. ಅಕ್ಕ, ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ನನಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬಂದ್ರು ಬರ್ಬೋದು. ಏನೋ ಬೆಳಗ್ಗೆ ಕೆಟ್ಟ ಮಾತು. ದೇವ್ರ ಹೆಸರು ಹೇಳು, ಒಳ್ಳೇದಾದ್ರೂ ಆಗುತ್ತೆ. ಒಳ್ಳೇದಾಗುತ್ತೆ. ನಮ್ಮಮ್ಮ ಸುನಂದಮ್ಮ ಬೆಳಿಗ್ಗೆನೆ ಎದ್ದು ಕಾಫಿ ಮಾಡೋದು ಅಂದ್ರೇನು, ಪಾತ್ರೆ ತೊಳೆಯೋದು ಅಂದ್ರೇನು, ರೆಡಿ ಆಗೋದು ಅಂದ್ರೇನು, ಅದು ನಮ್ಗಿಂತ ಮುಂಚೆ. ನೋಡೆ ಹೆಂಗ್ ವ್ಯಂಗ್ಯ ಮಾಡ್ತಾನೆ. ನಾನು ಏನ್ ಮಾತಾಡಿದ್ರು ಇವನು ತಮಾಷೆನೆ. ಇವನು ನನ್ಗೊಬ್ಬ ಮಗ, ತಾಯಿಯನ್ನು ಪ್ರೀತಿ ಇಲ್ಲ, ಗೌರವ ಇಲ್ಲ. ಹೋಗ್ಲಿ ಬಿಡಮ್ಮ, ಅವನು ನಿನಗಲ್ದೆ ಇನ್ ಯಾರಿಗ್ ತಾನೇ ರೇಗಿಸ್ತಾನೆ? ನೀನು ಅಷ್ಟೇ, ಅವನ ಮೇಲಲ್ದೆ ಇನ್ ಯಾರ ಮೇಲೆ ಕೋಪ ಮಾಡ್ಕೋತೀಯ? ಜಾನು, ಪುಟ್ಟಿ, ನಿನಗೆ ಗೊತ್ತಿಲ್ಲದೆ ಒಂದು ವ್ಯವಹಾರ ಮಾಡ್ಬಿಟ್ಟಿದೀನಿ ಕಣೆ. ಊರ್ ಬಿಟ್ಟು ಹೋಗುವಂತ ವ್ಯವಹಾರ ಯಾವ್ದು ಮಾಡಿಲ್ಲ ತಾನೆ? ತಲಹಟೆ, ಸುಮ್ನಿರೋ. ರವಿ, ಚುಪ್. ಏನಂತ ಹೇಳಮ್ಮ. ಶ್ರೀ ಮನೆಗೆ ಹೋಗಿ ಬಂದಿದ್ಯಾ, ಅವ್ರ ಮನೆಯವ್ರಿಗೆಲ್ಲ ನೀನ್ ಇಷ್ಟ ಆಗಿದ್ಯಾ. ಇಷ್ಟಲ್ಲೇ ಅವ್ರು ನಮ್ಮನ್ನ ಮಾತುಕತೆ ಕರಿಬಹುದು. ಅವ್ರ ಅಂತಸ್ತಿಗೆ ನಾವು ತೂಗಲ್ಲ, ಆದ್ರೂ ಶಿಸ್ತಿಂದ ಹೋಗಿ ಬರ್ಬೇಕಲ್ವೇನೆ. ಆಯ್ತು, ವಿಷಯ ಹೇಳಮ್ಮ. ಏನಿಲ್ಲ ಕಣೆ, 4500 ರೂಪಾಯಿ ಸೀರೆ ತಗೊಂಡೆ. ನಿನ್ಗೇನ್ ಹೊರೆ ಆಗಲ್ಲ. ಮೊದಲನೇ ಕಂತು 500 ರೂಪಾಯಿ ಕಟ್ಟಬೇಕು, ಆಮೇಲೆ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ಸಾಕಷ್ಟೇ. ಅದೇ ನಮ್ಮ ಒಠಾರದಲ್ಲಿ ಜಮ್ನಾಬಾಯಿ ಇದಾರಲ್ಲ, ಅವ್ರ ಹತ್ರ ತಗೊಂಡೆ ಕಣೆ. ಆಗ್ಲೇ ಫಾಲ್ಗೆ ಸೀರೆನೂ ಕೊಟ್ಟು ಬಂದ್ಬಿಟ್ಟೆ ಕಣೆ. ಕಳ್ಳಾಟಗಳಿಂದ ನಿಂತಿಲ್ಲ ಅಲ್ಲ ನಿಂದು. ಬೀಗ್ರ ಮನೆ ಅನ್ನೋದು ಬರೀ ನೆಪ ಅಷ್ಟೇ. 4,500 ರೂಪಾಯಿ ಸೀರೆ ಏನಕ್ಕಮ್ಮ ಬೇಕಿತ್ತು ನಿನಗೆ? ಎಲ್ಲಿಂದ ಬರುತ್ತೆ ಅಕ್ಕಂಗ್ ದುಡ್ಡು? ವರ್ಷ ಆಯ್ತು ಅಮ್ಮಂಗ್ ಸೀರೆ ಕೊಡ್ಸಿ. ಕಂತಲ್ ಕಟ್ಟದಲ್ವಾ, ನಂಗೇನ್ ಹೊರೆ ಆಗಲ್ಲ ಬಿಡು. ನಿಂದೇನ್ ಯಜಮಾನ್ಕೆ, ಸುಮ್ನಿರು. ಸುಮ್ನೆ ದುಡ್ಡು ದಂಡ ಅಲ್ವೇನೆ? ಬಾಯ್ ಮುಚ್ಕೊಂಡಿರೋ. ನೀನ್ ಎಲ್ಲಿರ್ಬೇಕು ಅಲ್ಲಿರು. ಅವಳು ಹುಡುಗನ ಮನೇಲಿ ಇಸ್ಕೋತಾಳೆ ಕಣೋ. ಅಲ್ಲ, ಅವಳಿಗೆ ಶ್ರೀಮಂತೆ. ಹುಡುಗರು ಹುಡುಗಿ ಗುಂಗಲ್ಲಿದ್ದಾಗ್ಲೇ ಎಲ್ಲ ಸೆಳಿಬೇಕು. ನಾಳೆ ನನ್ಗೊಂದು ಹುಡುಗಿ ಸಿಕ್ಕಿ ಎಲ್ಲ ಸೆಳೆಯಕ್ ಟ್ರೈ ಮಾಡಿದ್ರೆ? ನಿನ್ ಮಕ್ಕಕ್ಕೆ ಯಾವ ಹುಡುಗಿ ಸಿಗ್ತಾಳೋ, ಹೋಗಿ ಅರ್ಧ ಕೆಜಿ ಈರುಳ್ಳಿ ತಗೊಂಬ ಹೋಗು. ಹುಡುಗಿ ಅಂತೆ ಹುಡುಗಿ. ಜಾನು, ಜಾನು, ನನಗೆ 29, ನಿನಗೆ 24. ಎಲ್ಲರೂ ಹಾಗೆ ಹೇಳೋದು. ಯಾರನ್ನು ಬೇಕಾದರೂ ಕೇಳು, ನಮ್ಮಿಬ್ಬರ ಮಧ್ಯೆ ಇರೋ ವಯಸ್ಸಿನ ಅಂತರ ತುಂಬ ಕಡಿಮೆ. ಮತ್ತೆ ನನಗೆ ಬಂದಿರೋ ಯೌವನನ ಒಪ್ಕೋ. ಎಷ್ಟ್ ಸಲಿ ಹೇಳದ್ ನಿಮ್ಗೆ, ನನ್ ಹಿಂದೆ ಬರ್ಬೇಡಿ, ಮದ್ವೆ ಅಂತ ಪೀಡಿಸ್ಬೇಡಿ ಅಂತ. ಪ್ಲೀಸ್ ಹೋಗಿ ಇಲ್ಲಿಂದ. ಮನ್ಸು ಆಗಲ್ಲ ಜಾನು, ನೀನನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನ್ಸು ಆಗ್ತಾ ಇಲ್ಲ. ನದಿ ಕಡಲಿನ ಕಡೆ ಹರಿಯುತ್ತೆ. ಸಮುದ್ರದ ನೀರು ಆವಿಯಾದರೂ ಮಳೆಯಾಗಿ ಮತ್ತೆ ಸಮುದ್ರ ಸೇರುತ್ತೆ. ಸೈನ್ಸ್ನಲ್ಲೇ ಪ್ರೀತಿ ಇದೆ.
ಇನ್ನು ನನ್ನ ಆರ್ಟ್ರಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇದ್ರೆ ತಪ್ಪ? ಹಾಗೆಲ್ಲ ಮಾತಾಡ್ಬೇಡ್ರಿ, ಎಲ್ಲ ಮುಗ್ದಿದೆ. ಬಂದು ಯಾಕೆ ತೊಂದರೆ ಕೊಡ್ತೀರಾ? ಮದ್ವೆನೆ ಮುರಿದ್ಮೇಲೆ ಯಾಕೆ ರಗಳೆ? ತಪ್ಪು. ಪ್ರೀತಿನ ರಗಳೆ ಅನ್ಬಾರ್ದು. ಗಾಳಕ್ಕೆ ಸಿಕ್ಕ ಮೀನಿನಾಗೆ ಒದ್ದಾಡ್ತಾ ಇದ್ದೀನಿ. ನಿನ್ನೊಳಗಿದೆ ನನ್ನ ಜೀವ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡಿ, ಶ್ರೀನೇ ನನಗೆಲ್ಲ. ಜಾನು, ನಾನು ಶ್ರೀಮಂತನೇ. ಅವನಿಗಿಂತ ಸ್ವಲ್ಪ ಕಡಿಮೆ ದುಡ್ದಿರ್ಬೋದು. ಅವನು ಸಭ್ಯಸ್ಥ, ಸಂಸ್ಕಾರವಂತ ಅಂತ ಪ್ರೀತಿಸ್ತಿರೋದು. ಅಲ್ಲಮ್ಮ, ಇದು ನ್ಯಾಯನ ಹೇಳು? ಅವತ್ತು ನೀನು ಮದುವೆಗೆ ಒಪ್ಕೊಂಡೆ, ಇವತ್ತು ಮದುವೆ ಆಗಲ್ಲ ಅಂತ ಇದೆಯಾ? ಇದು ಪ್ರೇಮಿನ ಆಟ ಆಡಿಸ್ದಂಗಲ್ವಾ? ನೀನಿಲ್ಲದೆ ನನಗೆ ಜೀವನನೇ ಇಲ್ಲ ಜಾನು. ಪ್ಲೀಸ್ ಅರ್ಥ ಮಾಡ್ಕೋ. ನೀನು ತುಂಬಾ ಒಳ್ಳೆ ಹುಡುಗಿ. ಜಾನು, 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 ಜಾನು. ಏ ಹುಡುಗಿಯರ, ಕದ್ದು ಕೇಳೋದ್ರಲ್ಲಿ ಇದು ಏನು ಆನಂದನೋ ನಿಮ್ಗೆ. ದಿನ ಒಬ್ರೋ ಇಬ್ರೋ ಬರ್ತಿದ್ರಿ, ಇವತ್ತು ಎಲ್ಲರೂ ಸೇರಿ ಬರ್ತಿದ್ದೀರಾ. ಸ್ತ್ರೀ ವಿಷಯ ಅಂದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ವಲ್ಲ? ಅತ್ತೆ ಬರೋದಾ? ಬರ್ದೆ ನೀವು ನಿಂತು ಬಿಡ್ತೀರಾ? ಬನ್ನಿ. ಅಮ್ಮ ಏನಂತೆ? ಸುಧಾ ಫೋನ್ಗೆ ಕಾಯ್ತಾ ಇದ್ದೀನಿ. ಫೋನ್ ಬಂದ್ರೆ ನಾನೇ ಮಾತಾಡ್ತೀನಿ. ನಾನ್ ಫೋನಲ್ಲಿ ಮಾತಾಡಿದ್ರು ನಿಮ್ಗೆ ಕದ್ದು ಕೇಳಿದ್ರೆ ಹೇಗ್ ತಿಳಿಯುತ್ತೆ? ಅದಕ್ಕೇನತ್ತೆ, ನೀವ್ ಫೋನಲ್ಲಿ ಏನ್ ಮಾತಾಡ್ತೀರಾ ಅಂತ ನಿಮ್ ಮುಖದ ಭಾವನೆ ನೋಡಿ ನಮಗ್ ಗೊತ್ತಾಗುತ್ತೆ. ಆ ಕಡೆಯವ್ರು ಏನ್ ಮಾತಾಡ್ತಾರೆ ಅಂತ ನಾವು ಗೆಸ್ಟ್ ಮಾಡ್ತೀವಿ ಅಷ್ಟೇ. ಇರೋ ಬುದ್ಧಿನೆಲ್ಲ ಇದಕ್ಕೆ ಖರ್ಚು ಮಾಡ್ತಿದ್ದೀರಾ. ಅದಕ್ಕೆ ಬೇಬಿ ನಾನು ಹೇಳೋದು, ನೀ ಸುಮ್ನೆನೇ ಇರೋದಿಲ್ಲ. ಪಾಪ ಅತ್ತೆಗೇನ್ ಗೊತ್ತು ನಿಂಗ್ ಬುದ್ಧಿನೇ ಇಲ್ಲ ಖರ್ಚು ಮಾಡೋದಿಕ್ಕೆ ಅಂತ. ನೀನೇನೆ ಈ ಕಡೆ ಇದ್ದ? ಹ್ಞೂ ಅತ್ತೆ, ಅವತ್ತು ನಾನು ಮಾಲ್ತಕ್ಕ ಮಾತಾಡ್ತಿದ್ವಾ, ಅವಾಗ ಮಾಲ್ತಕ್ಕ ಹೇಳಿದ್ರು ಅತ್ತೆಗೆ ಹಿಂದೇನು ಕಣ್ಣಿದೆ ಅಂತ. ಅದಕ್ಕೆ ನಾನು ಈ ಕಡೆಯಿಂದ ಬಂದೆ. ಹ್ಞೂ ಕಣೆ, ನೀವೆಲ್ಲ ಹಿಂದೆಯಿಂದ ಬಂದ್ರ ಅತ್ತೆಗೆ ಗೊತ್ತಾಗೋಯ್ತು. ನಾನು ಸೈಡಿಂದ ಬಂದೆ, ಗೊತ್ತಾಗ್ಲಿಲ್ಲ. ಯಾಕೆ ಹೇಳು? ಅತ್ತೆಗೆ ಹಿಂದೆ ಮಾತ್ರ ಕಣ್ಣಿರೋದು, ಸೈಡಲ್ಲಿಲ್ಲ. ಅದಕ್ಕೆ ಕಲಾ, ಸುಮ್ಮನೆ ಇರಲ್ಲ ಕಣೆ ನೀನು. ಏನೇನೋ ಒಟ ಅಂತ ಮಾತಾಡ್ತಿರ್ತೀಯ. ಕೇಳೋ ವಿಷಯನ ಮೊದಲು ಕೇಳೋಣ ಇರೋ. ಅಮ್ಮ, ಸುಧಾ ಏನ್ ಮಾಡ್ತಾರಂತೀಗ? ಆ ಹುಡುಗಿಗೆ ಮದ್ವೆ ಆಗಿದೆ ಅಂತ ಹೇಗ್ ತಿಳ್ಕೊತಾರಂತೆ? ಅದೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ ಫೋನೇ ಬರ್ಲಿಲ್ಲ. ಹೇ, ಫೋನ್ ಬಂತು. ಸುಧಾಗೆ 100 ವರ್ಷ ಆಯ್ಸು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಲೋ ಸುಧಾ, ಹೇಳಮ್ಮ. ಹೌದಾ? ಅವ್ರಿಗೆ ಖಚಿತವಾಗಿ ಗೊತ್ತಂತ? ಅವ್ರು ಚೆನ್ನಾಗಿ ಗೊತ್ತಂತ? ಯಾಕೆ ಅಂದ್ರೆ ನಮ್ಮ ಹತ್ರ ಸುಳ್ಳು ಹೇಳಿರೋಳು ಅವ್ರ ಹತ್ರನೂ ಮದುವೆ ಆಗಿರೋದನ್ನ ಮುಚ್ಚಿಟ್ಟಿರ್ಬೋದು. ಸರಿ ಅಮ್ಮ. ಹೌದಾ? ಥ್ಯಾಂಕ್ಸ್ ಸುಧಾ. ನಾ ಹೇಳಿರ್ಲಿಲ್ವಾ ಅತ್ತೆ ಆ ಹುಡುಗಿಗೆ ಮದ್ವೆ ಆಗೇ ಇರಲ್ಲ ಅಂತ? ಅಮ್ಮಣ್ಣಿ, ಹಾಗೆ ಹೇಳಿದ್ದು ನಾನು, ಅವಳಿಗೆ ಮದ್ವೆ ಆಗಿಲ್ಲ ಅಂತ. ಅತ್ತೆ ನೀವೇನು ಹೇಳ್ತಾನೆ ಇಲ್ಲ. ಲಲಿತಾ ಹೇಳಿದ್ಲಲ್ಲ, ಅದೇ ನಿಜ. ಆ ಹುಡುಗಿಗಿನ್ನೂ ಮದುವೆ ಆಗಿಲ್ಲ. ಒಳ್ಳೇದಾಯ್ತತೆ. ಎಟ್ಲೀಸ್ಟ್ ಆ ಹರಿಕೃಷ್ಣನ್ ಧೋರಣೆ ಬಯಲಾಯ್ತು. ಹೇಗ್ ಮಾತಾಡ್ತಿದ್ರು ನೋಡಿ, ಒಳ್ಳೆಯವರು ಅಂತ ತೋರಿಸ್ಕೊತಿದ್ರು. ಗೊತ್ತಾಯ್ತಲ್ಲ ಈಗ, ಅಲ್ವಾ ಅಕ್ಕ? ಹೌದಮ್ಮ, ಕಲ್ಯಾಣಿ ತಪ್ಪು ಹೋಗಿದ್ದೆ ಒಳ್ಳೇದಾಯ್ತು. ಹಾಗಾದ್ರೆ ಈ ಹುಡ್ಗಿನ್ ಫಿಕ್ಸ್ ಮಾಡ್ಬಿಡ್ಬೋದಲ್ಲ? ಮತ್ತೆ ಅಕೌಂಟೆಂಟ್ ಜೊತೆ ಸರ್ಸ? ಏಯ್, ಅದನ್ನ ಹೇಳಿದ್ಯಾರೆ? ಆ ಬಾಣ್ಲಿ ತಾನೇ ಆ ಹುಡುಗಿ ಗಂಡ ಅಂತ ಬೇರೆ ಸುಳ್ಳು ಹೇಳಿದ್ದ. ಅದೇ ಆ ಬಾಂಡ್ಲಿಯವನಂತೂ ತೀರಾ ಕೊಳ್ಕನಪ್ಪ. ನಂಗೆ ಆವತ್ತೇ ಅನ್ಸಿತ್ತು ಈ ಹುಡುಗಿ ಹೋಗಿ ಆ ಬಾಂಡ್ಲಿನ ಹೇಗೆ ಇಷ್ಟಪಟ್ಲು ಅಂತ. ಒಳ್ಳೆ ಹುಡುಗಿ, ಆದ್ರೂ ಈ ಅಕೌಂಟೆಂಟ್ ಜೊತೆ ಏಕಲ್ಲ, ಅಕೌಂಟೆಂಟು ನಮ್ ಶ್ರೀನೇ ಆಗಿದ್ದ. ಎಲ್ಲ ಹಗರಣ ಮುಗೀತು, ಸ್ವಲ್ಪ ಸುಮ್ಮನೆ ಇರು. ಸದ್ಯ ಎಲ್ಲ ಅನುಮಾನಗಳಿಗೂ ಪರಿಹಾರ ಸಿಕ್ತಲ್ಲ. ಅಮ್ಮ, ಆ ಹುಡುಗಿ ಜೊತೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಇಲ್ಲ,
ಅವಳು ಮದುವೆ ಆಗಿದ್ರೆ ಮಾತೇ ಇಲ್ಲ ಅಂತಿದ್ದೆ. ಅದಕ್ಕೆ ಮುಂಚೆ ಶ್ರೀಯಿಂದ ನನಗೆ ಕಲ್ಯಾಣಿ ಬಗ್ಗೆ ನಿಜ ಗೊತ್ತಾಗ್ಬೇಕು. ಒಟ್ಟು 13,000 ಆಯ್ತು. ಈ ವಿಗ್ಗೆ, ಈ ಕನ್ನಡಕಕ್ಕೆ ದುಡ್ಡು ಹೋಯ್ತು ಅಂತಲ್ಲ, ಜಾನು ಒಲಿಲಿಲ್ಲ ಅಂತ ಯಾಕೆ ರಿಜೆಕ್ಟ್ ಮಾಡ್ತಿದ್ದಾಳೆ ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ಅವಳನ್ನ ಬಲವಂತ ಮಾಡಕ್ಕಾಗಲ್ಲ. ನಾನ್ ಹೆತ್ತ ಮಗಳಲ್ಲ. ಅವಳ ಮನ್ಸಿನಲ್ಲಿ ಏನಿದೆ, ಅವಳೇನ್ ನಿರ್ಧಾರ ತಗೋತಾಳೆ ಅನ್ನೋದು ಯಾವತ್ತಿಗೂ ಅರ್ಥ ಆಗಿಲ್ಲ ಮದನ್ ಅವರೇ. ಐ ಹ್ಯಾವ್ ಸ್ಟಾರ್ಟೆಡ್ ಲವಿಂಗ್ ಹರ್. ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಜಾನು ಪಕ್ಕದಲ್ಲಿ ಬಂದು ಕೂತ್ಕೊಂಡಂಗಾಗುತ್ತೆ. ನಾನು ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ತಲೆ ಒರೆಸ್ಕೊಂಡು ಬರ್ತಾ ಇದ್ರೆ ಜಾನು ಕಾಫಿ ಇಟ್ಕೊಂಡು ಎದುರಲ್ಲಿ ನಿಂತಂಗಾಗುತ್ತೆ. ಎಲ್ಲೆಲ್ಲೂ ಅವಳೆ ಕಾಣ್ತಾಳೆ. ಅವಳು ಸಿಗೋದು ದೂರದ ಮಾತಾಯ್ತು. ಜಾಹ್ನವಿ ಜೊತೆಲೇ ಇದ್ದಾಳೆ ಅಂತ ತಿಳ್ಕೊಂಡು ಬದುಕು ಬಿಡಿ. ಫೋನ್ ಮಾಡಿ ಕೇಳಿ ನನ್ನಲ್ಲಿ ಏನ್ ತಪ್ಪಿದೆ ಅಂತ ಸರಿಪಡಿಸ್ಕೋತೀನಿ. ಪ್ಲೀಸ್ ಸುನಂದ್ ಅವ್ರೆ, ನಾನು ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಫೋನ್ ಮಾಡಿ ಕೇಳಿ ಪ್ಲೀಸ್.